ಓರ್ವ ಭಗವಂತನು ತನ್ನದೇ ಭಕ್ತನನ್ನ ಕೊಲ್ಲಬೇಕಾದಂತಹ ಪರಿಸ್ಥಿತಿ ಬಂದ್ರೆ ನೀವ್ ಏನ್ ಹೇಳ್ತೀರಾ? ಅದು ನ್ಯಾಯನಾ ಅಥವಾ ಅದು ದುರಂತನ? ಇದು ಕೇವಲ ಯುದ್ಧದ ಕಥೆಯಲ್ಲ, ಇದು ಭಕ್ತಿ, ರಾಜಕೀಯ ಮತ್ತು ದ್ರೋಹದ ಕತೆ. ಇದು ಏಕಲವ್ಯನ ಕತೆ. ನಮಗೆ ತಿಳಿದಿರುವಂತಹ ಕಥೆಯಲ್ಲಿ ಏಕಲವ್ಯ ತನ್ನ ಗುರುದಕ್ಷಿಣೆಯಾಗಿ ಗುರುಗಳಿಗೆ ತನ್ನ ಹೆಬ್ಬೆರಳನ್ನ ಕತ್ತರಿಸ್ತಾನೆ ಅಂತ ಇದೆ, ಗೊತ್ತಿದೆ. ಆದ್ರೆ ಅವನ ಕತೆ ಅಲ್ಲಿಗೆನೆ ಮುಗಿಯೋದಿಲ್ಲ. ಅವನ ಅಂತ್ಯ ಸ್ವತಃ ಶ್ರೀ ಕೃಷ್ಣನ ಕೈಯಲ್ಲಿ ನಡೆಯುತ್ತೆ. ಹೌದು ಸ್ನೇಹಿತರೆ, ಈ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಕ್ಯೂರಿಯಸ್ ಆಗಿರುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ಏಕಲವ್ಯನ ಕತೆ ಅಂದಾಕ್ಷಣ ನಮ್ಗೆ ನೆನಪಾಗೋದು ಕೇವಲ ಮುಕ್ತ ಕಾಡು ಹುಡುಗ, ಕ್ರೂರ ಗುರು ಮತ್ತು ಕತ್ತರಿಸಿದಂತಹ ಬಲಗೈ ಹೆಬ್ಬೆರಳು ಮಾತ್ರ. ಆದ್ರೆ ಆತನ ಕತೆ ಆ ಕಾಡಲ್ಲಿ ಆ ಕತ್ತರಿಸಿದ ಹೆಬ್ಬೆರಳಿನೊಂದಿಗೆ ಅಂತ್ಯ ಆಗೋದಿಲ್ಲ. ಈ ಕಥೆಯ ನಿಜವಾದ ಅಂತ್ಯ ವರ್ಷಗಳ ನಂತರ ಮಥುರ ಮತ್ತು ದ್ವಾರಕೆಯ ಬಳಿ ಯುದ್ಧ ಭೂಮಿಯಲ್ಲಿ ನಡೆಯುತ್ತೆ. ಅಲ್ಲಿ ಏಕಲವ್ಯನನ್ನ ಸ್ವತಃ ಭಗವಾನ್ ಶ್ರೀ ಕೃಷ್ಣನೇ ವಧಿಸ್ತಾರೆ. ಹೌದು ಗೆಳೆಯರೆ, ಲೋಕವನ್ನ ರಕ್ಷಿಸುವ ಭಗವಾನ್ ಕೃಷ್ಣ ಏಕಲವ್ಯನ ತಲೆಯನ್ನ ಬಂಡೆಯಿಂದ ಚಚ್ಚಿ ಅಥವಾ ತನ್ನ ಸುದರ್ಶನ ಚಕ್ರದಿಂದ ಏತಕ್ಕಾಗಿ ಕೊಂದ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದಕ್ಕೂ ಮುಂಚೆ ನಾವು ಆ ಮಣ್ಣಿನ ಮೂರ್ತಿಯ ಆಚೆಗೆ ಮಹಾಭಾರತದ ರಾಜಕೀಯ ನಕ್ಷೆಯನ್ನು ಸಹ ಒಮ್ಮೆ ನೋಡ್ಕೊಂಡು ಬರ್ಬೇಕಾಗುತ್ತೆ. ಬನ್ನಿ ಹಾಗಾದ್ರೆ ಮೊದಲಿನಿಂದನೇ ಶುರು ಮಾಡೋಣ. ಏಕಲವ್ಯ ಕಾಡಿನಲ್ಲಿ ವಾಸಿಸುವ ನಿಷಾದ ಅನ್ನುವಂತಹ ಒಂದು ಬುಡಕಟ್ಟದ ರಾಜನಾದಂತಹ ಹಿರಣ್ಯಧನುವಿನ ಮಗನಾಗಿರ್ತಾನೆ. ಚಿಕ್ಕ ವಯಸ್ಸಿನಿಂದಲೂ ಕೂಡ ಏಕಲವ್ಯನಿಗೆ ಪ್ರಪಂಚದ ಶ್ರೇಷ್ಠ ಬೆಲ್ಗಾರನಾಗಬೇಕು ಅನ್ನುವಂತಹ ಮಹಾನ್ ಮಹತ್ವಾಕಾಂಕ್ಷೆ ಇತ್ತು. ಆತ ಹಸ್ತಿನಾಪುರದ ಕುರು ರಾಜಕುಮಾರರಿಗೆ ತರಬೇತಿ ನೀಡ್ತಾ ಇದ್ದಂತಹ ಪೌರಾಣಿಕ ಗುರುಗಳಾದಂತಹ ದ್ರೋಣಾಚಾರ್ಯರನ್ನ ಹುಡುಕಿಕೊಂಡು ಹೋಗ್ತಾನೆ. ಆದ್ರೆ ದ್ರೋಣ ಅವನಿಗೆ ವಿದ್ಯೆ ಕಲಿಸೋದಕ್ಕೆ ನಿರಾಕರಿಸ್ತಾರೆ. ಏಕಲವ್ಯ ರಾಜವಂಶದವನಲ್ಲ, ಬದಲಾಗಿ ನಿಷಾದ ಅನ್ನೋ ಸಮುದಾಯದವನು ಅನ್ನೋ ಒಂದೇ ಕಾರಣಕ್ಕಾಗಿ ಅಥವಾ ಅರ್ಜುನನನ್ನ ಜಗತ್ತಿಗೆ ಶ್ರೇಷ್ಠ ಬೆಲ್ಗಾರನನ್ನಾಗಿ ಮಾಡುವಂತಹ ದ್ರೋಣರ ಪ್ರತಿಜ್ಞೆಯ ಕಾರಣಕ್ಕಾಗಿಯೂ ಸಹ ಇರಬಹುದು ಈ ನಿರಾಕರಣೆ. ತಿರಸ್ಕರಿಸಲ್ಪಟ್ಟರೂ ಸಹ ಧೃತಿಗೆಡದಂತಹ ಏಕಲವ್ಯ ಕಾಡಿಗೆ ಹಿಂದಿರುಗಿ ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯನ್ನ ಕೆತ್ತಿ ಅದನ್ನೇ ತನ್ನ ಸಾಂಕೇತಿಕ ಗುರುವಾಗಿ ಸ್ವೀಕರಿಸಿ ಕಠಿಣ ಅಭ್ಯಾಸವನ್ನ ಮುಂದುವರಿಸ್ತಾನೆ. ಕೇವಲ ತನ್ನ ಇಚ್ಛಾಶಕ್ತಿ ಮತ್ತೆ ಸ್ವಯಂ ಶಿಸ್ತಿನ ಮೂಲಕ ಏಕಲವ್ಯ ಬಿಲ್ಲುಗಾರಿಕೆಯನ್ನ ಕರಗತ ಮಾಡ್ಕೊಳ್ತಾನೆ. ರಾಜಕುಮಾರರಿಗಿಂತಲೂ ಕೂಡ ಶ್ರೇಷ್ಠನಾಗ್ತಾನೆ ಬಿಲ್ವಿದ್ಯೆಯಲ್ಲಿ. ಒಂದ್ಸಲ ಪಾಂಡವರು ಕಾಡಿನಲ್ಲಿ ಬೇಟೆಯಾಡ್ತಾ ಇರ್ಬೇಕಾದ್ರೆ ಏಕಲವ್ಯನನ್ನ ನೋಡಿ ಬೋಳ್ತಾ ಇದ್ದಂತಹ ನಾಯಿಯ ಬಾಯಿಗೆ ಆತ ಏಕಕಾಲದಲ್ಲಿ 7 ಬಾಣಗಳನ್ನ ಬಿಡ್ತಾನೆ. ನಾಯಿಗೆ ಯಾವುದೇ ಗಾಯವಾಗದಂತೆ ಕೇವಲ ಶಬ್ದದ ಆಧಾರದ ಮೇಲೆ ಕರಾರುವಕ್ಕಾಗಿ ಗುರಿ ಇಟ್ಟ ಈ ಶಬ್ದವೇದಿ ವಿದ್ಯಾ ಕೌಶಲ್ಯವನ್ನ ಕಂಡು ಅರ್ಜುನ ದಂಗಾಗ್ತಾನೆ ಮತ್ತು ಅಭದ್ರತೆಗೆ ಒಳಗಾಗ್ತಾನೆ. ದ್ರೋಣರು ಏಕಲವ್ಯನನ್ನ ಹುಟ್ಟುಕೊಂಡು ಬಂದು ಆತನ ಗುರುದಕ್ಷಿಣೆಯನ್ನ ಕೇಳಿದಾಗ ಅದು ಏಕಲವ್ಯನ ಬಲಗೈ ಹೆಬ್ಬೆರಳಾಗಿತ್ತು. ಯಾವುದೇ ಹಿಂಜರಿಕೆ, ಕೋಪ ಅಥವಾ ಪ್ರತಿಭಟನೆ ಇಲ್ಲದೆ ಏಕಲವ್ಯ ತನ್ನ ಹೆಬ್ಬೆರಳನ್ನ ಕತ್ತರಿಸಿ ದ್ರೋಣರ ಪಾದದ ಬಳಿ ಇಡ್ತಾನೆ. ಇಲ್ಲಿಗೆ ಜನಪ್ರಿಯ ಕತೆ ಕೊನೆಗೊಳ್ಳುತ್ತೆ. ಆದ್ರೆ ಇತಿಹಾಸ ಇದಕ್ಕಿಂತಲೂ ಆಳವಾದ ಮತ್ತು ಕರಾಳವಾದಂತಹ ಸತ್ಯವನ್ನ ಮರೆ ಮಾಡಿದೆ. ಅದೇನು ಅನ್ನೋದನ್ನ ಈಗ ಹೇಳ್ತೀವಿ. ಕೊನೆವರೆಗೂ ವಿಡಿಯೋವನ್ನ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಕ್ಯೂರಿಯಸ್ ಆಗಿ ಈ ವಿಡಿಯೋ ಇರುತ್ತೆ. ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬರ್ ಒಬ್ರು ಏಕಲವ್ಯನ ವಿಡಿಯೋವನ್ನ ಮಾಡೋದಕ್ಕೆ ರೆಕಮೆಂಡ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ರೆಕಮೆಂಡೇಶನ್ ಮೇಲೆ ಈ ವಿಡಿಯೋ ನಿಮ್ಗಾಗಿ ಅರ್ಪಣೆ ಮಾಡ್ತಾ ಇದ್ದೀವಿ. ಹಾಗಾದ್ರೆ ನಿಜಕ್ಕೂ ಈ ಏಕಲವ್ಯ ಯಾರು? ಆತ ಕೇವಲ ಪ್ರತಿಭಾವಂತ ಕಾಡು ಹುಡುಗನಾಗಿದ್ನ? ಬನ್ನಿ ನೋಡೋಣ. ಹರಿವಂಶ ಪುರಾಣ ಮತ್ತು ದೇವಿ ಭಾಗವತ ಪುರಾಣಗಳಂತಹ ಪ್ರಾಚೀನ ಗ್ರಂಥಗಳ ಪ್ರಕಾರ ಏಕಲವ್ಯ ಹುಟ್ಟಿನಿಂದ ನಿಷಾದನಾಗಿರ್ಲಿಲ್ವಂತೆ. ಆತ ಯಾದವ ವಂಶದ ಅತ್ಯುನ್ನತ ಶ್ರೇಣಿಯಲ್ಲಿ ಜನಿಸಿದವನು. ಆತ ಯಾದವ ರಾಜಕುಮಾರ ದೇವಶ್ರವನ ಮಗನಾಗಿದ್ದ. ಅಂದ್ರೆ ಭಗವಾನ್ ಕೃಷ್ಣನ ಸ್ವಂತ ಚಿಕ್ಕಪ್ಪನ ಮಗ. ಕೃಷ್ಣನಿಗೆ ಅಣ್ಣ ತಮ್ಮನಾಗಿರ್ಬೇಕಾಗಿರುವಂತಹವನು. ಹಾಗಾದ್ರೆ ರಾಜವಂಶದ ಯಾದವ ರಾಜಕುಮಾರನೊಬ್ಬ ಬುಡಕಟ್ಟು ಬೇಟೆಗಾರನಾಗಿ ಹೇಗೆ ಬೆಳೆದ ನೋಡೋಣ. ಏಕಲವ್ಯ ಜನಿಸಿದಾಗ
ರಾಜ ಜ್ಯೋತಿಷ್ಯಗಳು ಅವನ ಜಾತಕವನ್ನು ನೋಡಿ ಭಯಾನಕ ಭವಿಷ್ಯವಾಣಿಯೊಂದನ್ನ ನುಡಿತಾರೆ. ಈ ಹುಡುಗನು ಅಸಾಧಾರಣ ಶಕ್ತಿಶಾಲಿಯಾಗಿ ಬೆಳಿತಾನೆ, ಆದ್ರೆ ಅವನು ತನ್ನದೇ ಆದ ವಂಶಕ್ಕೆ ದೊಡ್ಡ ಅಪಾಯವಾಗಿ ಪರಿಣಮಿಸ್ತಾನೆ ಅಂತ, ಮತ್ತು ಯಾದವ ಕುಲದ ನಾಶಕ್ಕೂ ಸಹ ಕಾರಣನಾಗ್ತಾನೆ ಅಂತ. ಭಯದಿಂದ ಈ ಶಿಶುವನ್ನ ಸಾಯೋದಕ್ಕೆ ಅಂತ ಕಾಡಿನಲ್ಲಿ ಬಿಡಲಾಗುತ್ತೆ ಆ ಭವಿಷ್ಯವಾಣಿಯನ್ನ ಕೇಳಿದ ನಂತರ. ಆದ್ರೆ ವಿಧಿ ಬೇರೆನೆ ಆಗಿತ್ತು. ನಿಷಾದದ ರಾಜನಾದಂತಹ ಹಿರಣ್ಯಧನು ಈ ಮಗುವನ್ನ ಕಂಡು ದತ್ತು ಪಡೆದು ಅವನಿಗೆ ಏಕಲವ್ಯ ಅಂತ ಹೆಸರಿಡ್ತಾನೆ. ಇದ್ರ ಹಿಂದೆ ಇನ್ನೊಂದು ಕಾಸ್ಮಿಕ್ ರಹಸ್ಯನೂ ಸಹ ಇದೆ. ಅದೇನು ಅಂದ್ರೆ, ಮಹಾನ್ ದಾರ್ಶನಿಕರಾದಂತಹ ಶ್ರೀ ಮಧ್ವಾಚಾರ್ಯರ ವ್ಯಾಖ್ಯಾನದ ಪ್ರಕಾರ ಏಕಲವ್ಯನು ಮಣಿಮಂತ ಎಂಬ ಶಕ್ತಿಶಾಲಿ ರಾಕ್ಷಸನ ಅಥವಾ ಯಕ್ಷನ ಪುನರ್ಜನ್ಮವಾಗಿದ್ದ. ತನ್ನ ಹಿಂದಿನ ಜನ್ಮದಲ್ಲಿ ಮಣಿಮಂತನು ದ್ರೋಣರ ಮಗನಾದಂತಹ ಅಶ್ವತ್ಥಾಮನನ್ನ ಸೋಲ್ಸೋದಕ್ಕೆ ಕಠಿಣ ತಪಸ್ಸನ್ನ ಮಾಡಿದ್ದ. ಅಶ್ವತ್ಥಾಮನು ಸಾಕ್ಷಾತ್ ಶಿವನ ಅವತಾರ ಅಂತ ತಿಳಿದಾದ್ಮೇಲೆ ರಾಕ್ಷಸರ ದ್ವೇಷ ಇನ್ನಷ್ಟು ಹೆಚ್ಚಾಯ್ತು. ದ್ರೋಣರ ದಿವ್ಯಾಸ್ತ್ರಗಳ ರಹಸ್ಯವನ್ನ ಕದಿಯುವ ಗುಪ್ತ ಉದ್ದೇಶದಿಂದ ಆತ ಏಕಲವ್ಯನಾಗಿ ಪುನರ್ಜನ್ಮವನ್ನ ಪಡೆದ. ಆದ್ದರಿಂದ ಏಕಲವ್ಯನು ದ್ರೋಣರ ಆಶ್ರಮಕ್ಕೆ ಬಂದಾಗ ಆತ ಕೇವಲ ಮುಗ್ಧ ಬುಡಕಟ್ಟು ಹುಡುಗನಾಗಿರ್ಲಿಲ್ಲ. ಆತನಲ್ಲಿ ಯಾದವರ ಅಗಾಧವಾದಂತಹ ಶಕ್ತಿ ಮತ್ತು ಯೋಧನ ಪ್ರವೃತ್ತಿ ಇತ್ತು. ಆದ್ರೆ ಆತ ತನ್ನ ಸ್ವಂತ ಬಂಧುಗಳ ರಕ್ಷಣೆಯಿಂದ ದೂರವಾಗಿ ಅವನ ಶತ್ರುಗಳ ಆಶ್ರಯದಲ್ಲಿ ಬೆಳೆದ. ದ್ರೋಣಾಚಾರ್ಯರು ಹೆಬ್ಬೆರಳನ್ನ ಕೇಳಿದ ಬೇಡಿಕೆಯನ್ನ ಈಗ ಒಬ್ಬ ಸೇನಾ ಕಮಾಂಡರ್ ದೃಷ್ಟಿಕೋನದಿಂದ ನೋಡೋಣ. ದ್ರೋಣರು ಕೇವಲ ಶಾಲೆಯ ಶಿಕ್ಷಕರಾಗಿರ್ಲಿಲ್ಲ, ಅವರು ಹಸ್ತಿನಾಪುರದ ಮಿಲಿಟರಿ ಶಕ್ತಿಯ ಸರ್ವೋಚ್ಚ ಕಮಾಂಡರ್ ಆಗಿದ್ರು. ಕುರು ರಾಜವಂಶವನ್ನ ಅಜೇಯವಾಗಿರಿಸೋದೇ ಅವರ ಕರ್ತವ್ಯ ಆಗಿತ್ತು. ನಾಯಿಯ ಬಾಯಿಗೆ ಏಕಕಾಲದಲ್ಲಿ ಹೊಡೆದಂತಹ 7 ಬಾಣಗಳನ್ನ ನೋಡಿದಾಗ ದ್ರೋಣರು ಅದು ಶಬ್ದವೇದಿ ವಿದ್ಯಾ ಅಂತ ಗುರುತಿಸುತ್ತಾರೆ. ಇದು ಕೇವಲ ಶ್ರೇಷ್ಠ ಸೇನಾಪತಿಗಳಿಗೆ ಮಾತ್ರ ಮೀಸಲಾದ ಅತ್ಯುನ್ನತ ಯುದ್ಧ ಕಲೆಯಾಗಿತ್ತು. ಹುಡುಗನ ಗುರುತನ್ನ ದ್ರೋಣರು ಕೇಳಿದಾಗ ಏಕಲವ್ಯ ತನ್ನನ್ನ ಹಿರಣ್ಯಧನುವಿನ ಮಗ ಅಂತ ಪರಿಚಯಿಸ್ಕೊಳ್ತಾನೆ. ಆಗ ದ್ರೋಣರಿಗೆ ಅದರ ಅರ್ಥವೇನೆಂದು ಸ್ಪಷ್ಟವಾಗಿ ತಿಳಿದಿತ್ತು. ನಿಷಾದ ರಾಜ್ಯವು ತಟಸ್ಥವಾಗಿರಲಿಲ್ಲ. ಅವರು ಮಗಧ ಸಾಮ್ರಾಜ್ಯಕ್ಕೆ ಮತ್ತು ಅದರ ಕ್ರೂರ ಚಕ್ರವರ್ತಿ ಜರಾಸಂಧನಿಗೆ ಮಿತ್ರರಾಗಿದ್ರು. ಜರಾಸಂಧನು ಯಾದವರು ಮತ್ತು ಹಸ್ತಿನಾಪುರದ ಬದ್ಧ ಶತ್ರುವಾಗಿದ್ದ. ಆತ ಮಥುರೆಯ ಮೇಲೆ 17 ಬಾರಿ ದಾಳಿ ಮಾಡಿದ್ದ. ದ್ರೋಣರು ಏಕಲವ್ಯನನ್ನ ನೋಡಿದಾಗ ಅವರು ಕೇವಲ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಯನ್ನ ಕಾಣಲಿಲ್ಲ, ಅವರು ಶತ್ರು ರಾಜನ ಮಗನನ್ನ ನೋಡಿದ್ರು. ಒಂದು ದಿನ ಹಸ್ತಿನಾಪುರದ ವಿರುದ್ಧ ಜರಾಸಂಧನ ಸೈನ್ಯವನ್ನ ಮುನ್ನಡೆಸುವ ಯೋಧನನ್ನ ಅವರು ಕಂಡ್ರು. ಏಕಲವ್ಯನು ತನ್ನ ಕೌಶಲ್ಯಗಳೊಂದಿಗೆ ಹಾಗೆಯೇ ಹಿಂದಿರುಗಲು ದ್ರೋಣರು ಅವಕಾಶ ಮಾಡಿಕೊಟ್ಟಿದ್ರೆ ಅವರು ತಮ್ಮ ರಾಜ್ಯದ ಅತಿ ದೊಡ್ಡ ಶತ್ರುವಿಗೆ ಮಾರಕ ಅಸ್ತ್ರವೊಂದನ್ನ ಒಪ್ಪಿಸಿದಂತಾಗ್ತಾ ಇತ್ತು. ಹೆಬ್ಬೆರಳಿನ ಬೇಡಿಕೆಯು ಕೇವಲ ಅರ್ಜುನನ ಅಹಂಕಾರವನ್ನು ರಕ್ಷಿಸುವ ತರಗತಿಗೆ ಪಕ್ಷಪಾತವಾಗಿರಲಿಲ್ಲ, ಬದಲಿಗೆ ಅದೊಂದು ರಾಜಕೀಯ ನಿಶಸ್ತ್ರೀಕರಣದ ಕ್ರಿಯೆಯಾಗಿತ್ತು. ಯುದ್ಧ ಘೋಷಣೆಯಾಗುವ ಮುನ್ನವೇನೆ ಎದುರಾಳಿ ಕಮಾಂಡರ್ ಅನ್ನ ದುರ್ಬಲಗೊಳಿಸಿದಂತಹ ತಂತ್ರವಾಗಿತ್ತು. ತನ್ನ ಹೆಬ್ಬೆರಳನ್ನ ಕಳೆದುಕೊಂಡ್ರೂ ಸಹ ಏಕಲವ್ಯನ ಕತೆ ಅಲ್ಲಿಗೆ ಕೊನೆಗೊಳ್ಳೋದಿಲ್ಲ, ಬದಲಾಗಿ ಅದು ಅವನನ್ನ ಇನ್ನೂ ಹೆಚ್ಚು ಅಪಾಯಕಾರಿಯನ್ನಾಗಿ ಮಾಡಿಬಿಡುತ್ತೆ. ಏಕಲವ್ಯ ಕಾಡಿಗೆ ಹಿಂದಿರುಗ್ತಾನೆ, ಆದ್ರೆ ಆತ ಎಂದೂ ಕೂಡ ತನ್ನ ಅಂಗವೈಕಲ್ಯಕ್ಕೆ ಶರಣಾಗೋದಿಲ್ಲ. ಆತ ತನ್ನ ದೇಹವನ್ನ ಮರಳಿ ಸಿದ್ಧಪಡಿಸಿಕೊಳ್ತಾನೆ. ಉಳಿದ ಬೆರಳುಗಳಿಂದ, ತೋರು ಬೆರಳು ಮತ್ತು ಮಧ್ಯದ ಬೆರಳುಗಳಿಂದ ಭಾರವಾದ ಬಿಲ್ಲಿನ ಹಗ್ಗವನ್ನ ಎಳೆಯೋದನ್ನ ಕಲಿತಾನೆ. ಆತನ ವೇಗ ಸ್ವಲ್ಪ ಕಡಿಮೆಯಾಗಿದ್ರೂ ಆತನ ನಿಖರತೆ ಮಾತ್ರ ಹಾಗೆಯೇ ಮಾರಕವಾಗಿತ್ತು. ಆತ ತನ್ನ ಸಂಪೂರ್ಣ ಯುದ್ಧ ಶೈಲಿಯನ್ನ ಅಳವಡಿಸಿಕೊಳ್ತಾನೆ. ತನ್ನ ತಂದೆಯ ಮರಣದ ನಂತರ ಏಕಲವ್ಯ ನಿಷಾದ ರಾಜನಾಗ್ತಾನೆ. ಆತ ಬೃಹತ್ ಸೈನ್ಯವನ್ನ ಕಟ್ಟಿ ಮಗಧದ ರಾಜ ಜರಾಸಂಧನೊಂದಿಗೆ ಪ್ರಬಲವಾದಂತಹ ಮೈತ್ರಿಯನ್ನ ಬೆಳೆಸ್ಕೊಳ್ತಾನೆ. ಛೇದಿಯ ಶಿಶುಪಾಲ ಮತ್ತೆ ದಂತವಕ್ರರಂತಹ ಇತರ ಕ್ರೂರ ರಾಜರೊಂದಿಗೆ ಭುಜಕ್ಕೆ ಭುಜ ಕೊಟ್ಟು ನಿಂತಹ ಏಕಲವ್ಯ ಜರಾಸಂಧನ ಸೈನ್ಯದ ಪ್ರಮುಖ ಸೇನಾಪತಿ ಆಗ್ತಾನೆ. ತನ್ನ ಮೇಲೆ ಅನ್ಯಾಯ ಮಾಡಿದವರ ಮೇಲಿನ ದ್ವೇಷ ಅವನ ಯುದ್ಧಗಳಿಗೆ ಇಂಧನ ಒದಗಿಸುತ್ತೆ. ಮಥುರಾ ಮತ್ತು ದ್ವಾರಕೆಯ ಮೇಲಿನ ನಿರಂತರ ದಾಳಿಗಳಲ್ಲಿ ಏಕಲವ್ಯ ಸಕ್ರಿಯವಾಗಿ ಪಾಲ್ಗೊಳ್ತಾನೆ. ಯಾದವ ಕುಲಗಳಿಗೆ ಭಯದ ಸಂಕೇತವಾಗ್ತಾನೆ. ಅವನನ್ನ ತಟಸ್ಥಗೊಳಿಸೋದಕ್ಕೆ ದ್ರೋಣರ ಪ್ರಯತ್ನ ಮಾಡಿದ್ರು ಸಹ ಅದು ವಿಫಲ ಆಗುತ್ತೆ. ದ್ರೋಣರು ಏನಾಗಬಾರದು ಅಂತ ಹೆದರಿದ್ರೋ ಅದೇ ಆಗ್ಬಿಟ್ಟಿರುತ್ತೆ. ಅಧರ್ಮದ ಪರವಾಗಿ ಹೋರಾಡುವಂತಹ ಅಜೇಯ ಯೋಧನಾಗಿ ಏಕಲವ್ಯ ರೂಪುಗೊಂಡಿರ್ತಾನೆ. ಮಹಾ ಕುರುಕ್ಷೇತ್ರ ಯುದ್ಧ ಸಮೀಪಿಸ್ತಾ ಇದ್ದಂತೆನೆ ಭಗವಾನ್ ಕೃಷ್ಣನಿಗೆ
ಅಧರ್ಮದ ಶಕ್ತಿಗಳನ್ನ ನಾಶಪಡಿಸಲೇಬೇಕು ಅನ್ನೋದು ತಿಳಿದಿತ್ತು. ಕೃಷ್ಣ ತನ್ನ ಮುಂದಿದ್ದಂತಹ ಸವಾಲುಗಳನ್ನ ಅಂದಾಜಿಸ್ತಾರೆ. ಆತ ಏಕಲವ್ಯನನ್ನ ನೋಡ್ತಾರೆ. ಮಹಾಭಾರತವು ಹೇಳುವಂತೆ ದೇವತೆಗಳು, ದಾನವರು, ರಾಕ್ಷಸರು ಮತ್ತು ಸರ್ಪಗಳು ಎಲ್ಲವೂ ಸಹ ಒಟ್ಟಾಗಿ ಸೇರಿದ್ರೂ ಕೂಡ ಯುದ್ಧದಲ್ಲಿ ಅವನನ್ನ ಸೋಲಿಸೋದಕ್ಕೆ ಸಾಧ್ಯವಿರಲಿಲ್ಲ. ಮತ್ತು ಹೆಬ್ಬೆರಳು ಇಲ್ದಲೇ ಇದ್ರೂ ಆತ ಹಗಲು ರಾತ್ರಿ ನಿರಂತರವಾಗಿ ಬಾಣಗಳನ್ನ ಬಿಡಬಲ್ಲವನಾಗಿದ್ದ. ಕೃಷ್ಣ ಸುದೀರ್ಘ ತಪಸ್ಸನ್ನ ಮಾಡೋದಕ್ಕೆ ದ್ವಾರಕೆಯನ್ನ ತೊರೆದಾಗ ನಿರ್ಣಾಯಕ ಕ್ಷಣ ಬಂದೊದಗಿತ್ತು. ಯಾಕೆಂದ್ರೆ ಅವನ ಅನುಪಸ್ಥಿತಿಯಲ್ಲಿ ಪೌಂಡ್ರಕ ವಾಸುದೇವ ಅನ್ನುವಂತಹ ಸುಳ್ಳು ರಾಜ ತಾನೇ ನಿಜವಾದ ಕೃಷ್ಣ ಅಂತಂದೇಳಿ ಹೇಳ್ಕೊಳ್ತಾ ಇದ್ದ. ದ್ವಾರಕೆಯ ಮೇಲೆ ದಾಳಿ ಮಾಡ್ತಾ ಇದ್ದ. ಮತ್ತು ಈ ಸುಳ್ಳು ರಾಜನ ಜೊತೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದೋನೆ ಈ ಏಕಲವ್ಯ. ತನ್ನ ನಗರವನ್ನ ರಕ್ಷಿಸೋದಕ್ಕೆ ಕೃಷ್ಣ ಮರಳಿ ಬರ್ತಾನೆ. ಯುದ್ಧ ಭೂಮಿಯಲ್ಲಿ ದೈವಿಕ ರಕ್ಷಕನು ತನ್ನ ಸ್ವಂತ ರಹಸ್ಯ ಸೋದರ ಸಂಬಂಧವನ್ನ ಎದುರಿಸ್ತಾನೆ. ಈ ಬಾರಿ ಅಲ್ಲಿ ಯಾವುದೇ ತಪ್ಪಿಸಿಕೊಳ್ಳುವಿಕೆ ಇರಲಿಲ್ಲ ಮತ್ತು ಯಾವುದೇ ಕರುಣೆಯೂ ಸಹ ಇರಲಿಲ್ಲ. ಮುಂಬರುವ ಮಹಾಭಾರತ ಯುದ್ಧದಲ್ಲಿ ಏಕಲವ್ಯ ನಿಸ್ಸಂದೇಹವಾಗಿ ಕೌರವರೊಂದಿಗೆ ಸೇರ್ಕೊಳ್ತಾನೆ ಮತ್ತು ಪಾಂಡವರನ್ನ ಕೊಲ್ತಾನೆ ಅನ್ನೋದನ್ನ ಅರಿತುಕೊಳ್ತಾನೆ ಕೃಷ್ಣ. ಹಾಗಾಗಿ ಸ್ವತಃ ಅವನನ್ನ ಕೃಷ್ಣನೇ ವಧಿಸಬೇಕಾಗಿ ಬರುತ್ತೆ. ಕೆಲವು ಗ್ರಂಥಗಳು ಹೇಳ್ತವೆ ಕೃಷ್ಣನು ಏಕಲವ್ಯನ ತಲೆಯನ್ನ ಭಾರಿ ಬಂಡೆಯಿಂದ ಹೊಡೆದು ಹಾಕ್ತಾ ಅಂತ. ಇನ್ ಕೆಲವು ತನ್ನ ದೈವಿಕ ಸುದರ್ಶನ ಚಕ್ರವನ್ನ ಬಳಸಿ ಅವನ ಶಿರಚ್ಛೇದನ ಮಾಡ್ತಾನೆ ಕೃಷ್ಣ ಅಂತನೂ ಸಹ ಉಲ್ಲೇಖಿಸ್ತವೆ. ನಂತರ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಅರ್ಜುನನು ಅಸಾಧ್ಯವಾದ ಸವಾಲುಗಳನ್ನ ಎದುರಿಸ್ತಾ ಇರುವಾಗ ಕೃಷ್ಣನು ದ್ರೋಣ ಪರ್ವದಲ್ಲಿ ಒಂದು ಆಘಾತಕಾರಿ ಸತ್ಯವನ್ನ ಬಹಿರಂಗಪಡಿಸ್ತಾನೆ. ಆತ ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ, ನಾನು ಜರಾಸಂಧ, ಶಿಶುಪಾಲ ಮತ್ತು ಏಕಲವ್ಯನನ್ನ ಕೊಲ್ತಲೆ ಹೋಗಿದ್ರೆ ನಿನಗೆ ಈ ಯುದ್ಧವನ್ನ ಗೆಲ್ಲೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ನಿನ್ನ ಒಳಿತಿಗಾಗಿಯೇ ನಾನು ಅವರನ್ನ ಕೊಂದೆ ಅಂತ ಹೇಳ್ತಾನೆ ಕೃಷ್ಣ. ಯುಗದ ಅತಿ ಪ್ರಬಲ ಚಕ್ರವರ್ತಿಗಳ ಸಾಲಿನಲ್ಲೇನೆ ಕೃಷ್ಣನು ಕೂಡ ಏಕಲವ್ಯನನ್ನು ಕೂಡ ನಿಲ್ಲಿಸಿರ್ತಾನೆ. ಏಕಲವ್ಯನ ಕಥೆಯು ಕೇವಲ ಜಾತಿ ತಾರತಮ್ಯ ಅಥವಾ ಕ್ರೂರ ಶಿಕ್ಷಕನ ಕಥೆ ಅಲ್ಲ. ಇದು ದಾರಿ ತಪ್ಪಿದ ಭಕ್ತಿಯ ಅಪಾಯಗಳ ಬಗ್ಗೆ ಒಂದು ಆಳವಾದ ಮತ್ತು ದುರಂತದ ಎಚ್ಚರಿಕೆ ಕೂಡ ಆಗಿದೆ. ಏಕಲವ್ಯನಿಗೆ ಒಬ್ಬ ಋಷಿಯ ಶಿಸ್ತು ಇತ್ತು, ದೇವರಿಗೆ ಸಮವಾದ ಕೌಶಲ್ಯವಿತ್ತು, ಆತನ ಹೃದಯದಲ್ಲಿ ಅಚಲವಾದ ನಿಷ್ಠೆ ಕೂಡ ಇತ್ತು. ಆದ್ರೆ ಆತ ತನ್ನ ಅಗಾಧವಾದ ಶಕ್ತಿಯನ್ನ ನಿರಂಕುಶಧಾರಿಗಳ ಪಾದ ಬಳಿ ಇಟ್ಟಿರ್ತಾನೆ. ದ್ರೋಣರಿಂದ ಕಲ್ತಿರುವಂತಹ ವಿದ್ಯೆ ಕೌಶಲ್ಯಗಳನ್ನ ಅಧರ್ಮವನ್ನ ರಕ್ಷಿಸೋದಕ್ಕೆ ಬಳಸೋದಕ್ಕೆ ಆತ ಮುಂದಾಗಿರ್ತಾನೆ. ಮಹಾಭಾರತದ ನಿರ್ದಾಕ್ಷಿಣ್ಯ ನೈತಿಕ ಲೆಕ್ಕಾಚಾರದಲ್ಲಿ ಕೇವಲ ಉದ್ದೇಶ ಮತ್ತು ಕೌಶಲ್ಯ ಮಾತ್ರ ಸಾಕಾಗೋದಿಲ್ಲ. ನೀವು ಯಾರ ಪರವಾಗಿ ನಿಂತಿದ್ದೀರಾ ಅನ್ನೋದು ಕೂಡ ಮುಖ್ಯವಾಗಿರುತ್ತೆ. ಧರ್ಮದ ವಿರುದ್ಧ ನಿಂತಿರುವ ಮನುಷ್ಯನ ಬಿಲ್ಲಿನಿಂದ ಹೊಡೆದಂತಹ ಪರಿಪೂರ್ಣ ಬಾಣವನ್ನು ಸಹ ಮುರಿಯಲೇಬೇಕಾಗುತ್ತೆ. ಇಲ್ಲಿ ಏಕಲವ್ಯ ಖಳನಾಯಕನಾಗಿರ್ಲಿಲ್ಲ. ಆತ ಅದಕ್ಕಿಂತಲೂ ಕೂಡ ಹೆಚ್ಚು ದುರಂತದ ವ್ಯಕ್ತಿಯಾಗಿದ್ದ. ಆತ ಒಬ್ಬ ಒಳ್ಳೆಯ ಮನುಷ್ಯನಾಗಿದ್ದ. ಆದ್ರೆ ತಪ್ಪು ಪ್ರಪಂಚಕ್ಕಾಗಿ ತಪ್ಪು ಜನರ ಪರವಾಗಿ ಹೋರಾಡ್ದ. ಇಲ್ಲೇ ನೋಡಿ ನಮ್ಮ ಜೀವನಕ್ಕೂ ಕೂಡ ಇದು ಅನ್ವಯ ಆಗೋದು. ನಮ್ಮ ಗುರಿ ಧ್ಯೇಯಗಳು ಧರ್ಮದ ಪರವಾಗಿದ್ಯಾ ಅಥವಾ ಅಧರ್ಮದ ಪರವಾಗಿದ್ಯಾ, ಅದ್ರ ಮೇಲೆನೆ ನಮ್ಮ ಉಳಿವು ಅಳಿವುಗಳ ಕತೆ, ನಮ್ಮ ಸೋಲು ಗೆಲುವುಗಳ ಕತೆ, ನಮ್ಮ ಪಾಪ ಪುಣ್ಯಗಳು ಅಡಗಿರೋದು. ಯಾವಾಗ್ಲೂ ಧರ್ಮದ ಹಾದಿಯಲ್ಲೇನೆ ನಡೆಯೋಣ, ಧರ್ಮಕ್ಕಾಗಿ ಧರ್ಮದ ಉಳಿವಿಗಾಗಿ ಹೋರಾಡೋಣ ಹಾಗೂ ಜೀವಿಸೋಣ. ಮಹಾಭಾರತದ ಈ ಅಡಗಿರುವ ಸತ್ಯಗಳ ಆಳವಾದ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಸೇರಿದಕ್ಕಾಗಿ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು. ಈ ಹೇಳದ ಕಥೆಯನ್ನ ತಿಳಿದುಕೊಳ್ಳೋದು ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಂದಾದಾರರಾಗಿ. ಈ ಕಥೆಯಲ್ಲಿ ಯಾರು ಸರಿ ಎಂದು ನೀವು ಭಾವಿಸ್ತಾ ಇದ್ದೀರಾ? ದ್ರೋಣನ, ಕೃಷ್ಣನ ಅಥವಾ ಏಕಲವ್ಯನ? ಕಮೆಂಟ್ ನಲ್ಲಿ ನಮಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನ ನೋಡಿದಕ್ಕಾಗಿ ಧನ್ಯವಾದಗಳು. ಮುಂದಿನ ಯಾವ ವಿಡಿಯೋ ಮಾಡೋದು ನಿಮ್ಗೆ ಇಷ್ಟ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ತಿಳಿಸಿ.